ನಮಸ್ತೆ, ವೈಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗಾಗಲೇ ವೈಕೆ ಯೂಟ್ಯೂಬ್ ಚಾನಲಲ್ಲಿ 2 ವಿಡಿಯೋಗಳನ್ನು ಮಾಡಿ ಸಿಂಧುತ್ವ ಮಾಡಿಸೋ ವಿಚಾರದ ಬಗ್ಗೆ ಮಾತಾಡಿದ್ದೀವಿ. ಏನೇನು ದಾಖಲೆಗಳು ಬೇಕು, ಹೇಗೆ ಅವನ್ನೆಲ್ಲ ದಾಖಲೆಗಳು ಸಂಗ್ರಹಿಸೋದು ಅಂತ. ಮತ್ತು ಈಗ ಸಿಂಧುತ್ವನ ಸಿಂಧುತ್ವವಾಗಿ ಪರಿವರ್ತನೆ ಮಾಡಿ ಅದಕ್ಕೊಂದು ಆನ್ಲೈನ್ ಸ್ಪರ್ಶ ಕೊಟ್ಟಿದ್ದಾರೆ ಅಂತಲೂ ನಾವು ಹೇಳಿದ್ವಿ. ಅದು ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಹೊರಡಿಸಿದ್ದಾರೆ. 2020 ಏಪ್ರಿಲ್ 16ರಂದು ಕರ್ನಾಟಕ ಸರ್ಕಾರ ನಡಾವಳಿಗಳು ಇದೆ ನೋಡಿ. ರಾಜ್ಯ ಸಿವಿಲ್ ಸೇವೆಗೆ ನೇಮಕಾತಿಗಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಿಂಧುತ್ವವನ್ನು ಸಿಂಧುತ್ವ ಸೇವಾ ಸಿಂಧು ಯೋಜನೆಯಡಿ ಪಡೆಯುವುದನ್ನು ಕಡ್ಡಾಯಗೊಳಿಸಿರುವ ಬಗ್ಗೆ ಇದರೆಲ್ಲ ಡೀಟೇಲ್ಸ್ ಇದೆ, ನೀವೆಲ್ಲ ಓದ್ಕೊಳ್ಳಿ. ಅದರಲ್ಲಿ ಹೇಳ್ತಾರೆ, ಇದುವರೆಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವ ಪ್ರಕ್ರಿಯೆ ಹಸ್ತಚಾಲಿತವಾಗಿತ್ತು, ಮ್ಯಾನ್ಯಲ್ ಆಗಿತ್ತು. ಈ ಕಾರಣದಿಂದ ಪ್ರಮಾಣ ಪತ್ರ ನೀಡುವಿಕೆಯನ್ನು ವಿಳಂಬವಾಗ್ತಿತ್ತು ಮತ್ತು ಈ ಪ್ರಕ್ರಿಯೆ ಹಂತವನ್ನು ಪರಿಶೀಲಿಸು ಜಿಲ್ಲೆಯ ಇಲಾಖೆ ಅಥವಾ ರಾಜ್ಯ ಮಟ್ಟದ ಬಾಕಿ ಉಳಿಕೆಯಾಗಲಿ ತಿಳಿದು ಬರುತ್ತಿಲ್ಲ. ಹಾಗಾಗಿ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯುವ ಪ್ರಕ್ರಿಯೆ ಸರಣಿಗೊಳಿಸಬೇಕು ಮತ್ತು ತ್ವರಿತಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಇದು ಸೇವಾ ಸಿಂಧು ಯೋಜನೆ ತಂತ್ರಾಂಶ ಆಧಾರಿತ ಸಿಂಧುತ್ವ ಪ್ರಮಾಣ ಪತ್ರ ನೀಡುವ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಹಾಗಾಗಿ ಹಳೆಯ ಪದ್ಧತಿ ಏನಿತ್ತು ಅದನ್ನು ವ್ಯವಸ್ಥೆಯನ್ನು ಕೈಬಿಟ್ಟು ಅದಕ್ಕೆ ಒಂದು ತಾಂತ್ರಿಕ ಸ್ಪರ್ಶವನ್ನು ನೀಡಿದ್ದಾರೆ, ತಾಂತ್ರಿಕ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಿದ್ದಾರೆ. ಅದರದ್ದೆಲ್ಲ ಡೀಟೇಲ್ಸ್ ಇಲ್ಲಿದೆ, ಓದ್ಕೊಳ್ಳಿ. ಎಲ್ಲ ಜಿಲ್ಲಾಧಿಕಾರಿಗಳು ಸಿಂಧುತ್ವ ಪ್ರಮಾಣ ಪತ್ರ ಕೋರಿ ಬರುವ ಸ್ವೀಕೃತಿಗಳನ್ನು ವಿಲೇ ಮಾಡಲು ಸದರಿ ವ್ಯವಸ್ಥೆಯನ್ನು ಕಡ್ಡಾಯ ಬಳಸತಕ್ಕದ್ದು ಮತ್ತು ಇಂದಿನ ಹಸ್ತಚಾಲಿತ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕೈಬಿಡತಕ್ಕದ್ದು. ಸೇವಾ ಸಿಂಧು ಯೋಜನೆಯಲ್ಲಿ ಸಿದ್ಧಪಡಿಸಲಾದ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯದ ಯಾವುದೇ ವ್ಯಕ್ತಿಯನ್ನು ಸರ್ಕಾರದ ಸೇವೆಗಾಗಲಿ ಅಥವಾ ಹುದ್ದೆಗಾಗಲಿ ಇಲ್ಲವೇ ಸಾರ್ವಜನಿಕ ಕ್ಷೇತ್ರದ ಕಾರ್ಯಸಂಸ್ಥೆಗಳಲ್ಲಿ ನೇರ ನೇಮಕಾತಿ ಮಾಡಿಕೊಳ್ಳತಕ್ಕದ್ದಲ್ಲ ಅಥವಾ ನೇಮಕಾತಿ ಆದೇಶವನ್ನು ಸಕ್ಷಮ ನೇಮಕಾತಿ ಪ್ರಾಧಿಕಾರವು ಹೊರಡಿಸತಕ್ಕದ್ದಲ್ಲ. ಅಂದರೆ ಇನ್ನು ಮುಂದೆ ಹಸ್ತಚಾಲಿತ ನೀಡುವ ಸಿಂಧುತ್ವ ಪ್ರಮಾಣ ಪತ್ರವನ್ನು ಅಸಿಂಧ ಎಂದು ಪರಿಗಣಿಸಲಾಗುವುದು. ನೋಡಿ, ಅಸಿಂಧ ಎಂದು ಪರಿಗಣಿಸಿದ್ದಾರೆ. ಹಾಗಾಗಿ ಏನು ಸೇವಾ ಸಿಂಧು ಯೋಜನೆ ಅಡಿಯಲ್ಲಿ ಸಿಂಧುತ್ವ ಇದೆ ಅದು ಕಡ್ಡಾಯ, ಅದನ್ನು ಇಲ್ಲದೆ ಹೊರತು ನಾವು ನೇಮಕಾತಿಗೆ ಅರ್ಹರಾಗತಕ್ಕದ್ದಲ್ಲ ಅಂತಕ್ಕಂತಹ ನಡಾವಳಿಯನ್ನು ಇವರು ವ್ಯಕ್ತಪಡಿಸಿದ್ದಾರೆ. ನೀವು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ ಐಕನ್ ಒತ್ತಿ. ನಾವು ನೌಕರಿಗೆ ಸಂಬಂಧಪಟ್ಟಂಥ ಯಾವುದೇ ಹುದ್ದೆ ಮತ್ತು ಸರ್ಕಾರದ ನಡಾವಳಿಗೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿಯನ್ನು ಹಾಕಿದ್ರೆ ನೇರವಾಗಿ ನಿಮಗೆ ನೋಟಿಫಿಕೇಷನ್ ಅಡಿಯಲ್ಲಿ ಬಂದು ಬೀಳುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.